ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 23/5/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ರಾವಣ ನಿಮ್ಮನ್ನು ಬಹಳಷ್ಟು ದುಃಖಿಯನ್ನಾಗಿ ಮಾಡಿದ್ದಾನೆ, ಅರ್ಥಾತ್ ನರಳಾಡಿಸಿದ್ದಾನೆ. ಈಗ ನೀವು ಭಕ್ತರ ರಕ್ಷಕ ಭಗವಂತ ಬಂದಿದ್ದಾರೆ ನಿಮ್ಮ ದುಃಖ ನೋವು ದೂರ ಮಾಡೋದಕ್ಕೆ. ಪ್ರಶ್ನೆ: ಸುಪುತ್ರ ಮಕ್ಕಳ ಮುಖ್ಯ 2 ಲಕ್ಷಣಗಳನ್ನು ಹೇಳಿ. ಉತ್ತರ ಆಗಿದೆ: ಸುಪುತ್ರ ಮಕ್ಕಳೆಂದರೆ ಸದಾ ಮಾತ್ಪಿತಾರವರನ್ನು ಅನುಕರಣೆ ಮಾಡಿ ಸಿಂಹಾಸನ ಅಧಿಕಾರಿಯಾಗ್ತಾರೆ, ಬಹಳಷ್ಟು ಪುರುಷಾರ್ಥದಲ್ಲಿ ತೊಡಗಿರ್ತಾರೆ. ಎರಡನೇದು, ಅವರದು ತಂದೆಯ ಜೊತೆಯೇ ಮನಸ್ಸು ಬಹಳ ಸತ್ಯವಾಗಿ ಇರ್ತದೆ. ತಂದೆ ಜೊತೆ ಅವರ ಮನಸ್ಸು ಬಹಳ ಸತ್ಯವಾಗಿರ್ತದೆ. ಸತ್ಯ ಹೃದಯ ಇರೋರ ಮೇಲೆ ಸದಾ ಸತ್ಯ ಹೃದಯದವರೇ ಸದಾ ಶ್ರೀಮತನುಸಾರ ನಡೀತಾರೆ. ಅವರೊಳಗೆ ಸತ್ಯತೆ ಇಲ್ಲ ಅಂದರೆ, ಯಾರಲ್ಲಿ ಸತ್ಯತೆ ಇಲ್ಲ ಅಂದರೆ, ಒಂದು ವೇಳೆ ನೆನಪಿನಲ್ಲೂ ಶಿವಬಾಬಾವ್ರ ನೆನಪಲ್ಲೂ ಇರಲು ಸಾಧ್ಯ ಇಲ್ಲ. ಮುರಳಿಯ ಗೀತ್: ಭೋಲಾನಾಥ್ ಎಲ್ಲರಿಗಿಂತಲೂ ಭಿನ್ನವಾಗಿದ್ದಾನೆ, ಅದಕ್ಕೆ ನಿರಾಲ ಅಂತಾರೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಈ ಗೀತೆಯ ಲೈನ್ ಕೇಳಿರಿ. ಭಕ್ತರು ಭಕ್ತಿಯ ಗೀತೆಗಳ ಅರ್ಥವನ್ನ ತಿಳ್ಕೊಂಡಿಲ್ಲ. ನೀವು ಭಗವಂತನ ಮಕ್ಕಳಾಗಿರಿ. ಭಗವಂತನು ರಕ್ಷಕನಾಗಿದ್ದಾರೆ ಭಕ್ತರಿಗೆ. ನೀವು ರಕ್ಷಕರು ಭಕ್ತರಿಗೆ. ಭಕ್ತರ ರಕ್ಷಣೆ ಮಾಡ್ತೀರಿ. ಯಾವುದೇ ಆಪತ್ತು ಇದ್ರೆ ಭಕ್ತರ ರಕ್ಷಣೆಗೋಸ್ಕರ ಭಗವಂತನನ್ನು ಕರೀತಾರಲ್ವಾ. ಭಕ್ತರಿಗೆ ರಾವಣ ಬಹಳ ದುಃಖ ಕೊಟ್ಟಿದ್ದಾನೆ, ದುಃಖಿ ಮಾಡಿದ್ದಾನೆ. ರಾವಣ ಸಂಪ್ರದಾಯ ನರಳಾಟದಲ್ಲಿದೆ, ದುಃಖ ಆಗಿದೆ. ದುಃಖದಿಂದ ರಾವಣ ಸಂಪ್ರದಾಯ ನರಳಾಡಿದೆ. ಅದಕ್ಕೆ ಭೋಲಾನಾಥ್ ತಂದೆಯನ್ನು ನೆನಪು ಮಾಡ್ತಾರೆ. ರಾವಣ ಸಂಪ್ರದಾಯ ಅಲ್ಲಿ ಕಲಿಯುಗದಲ್ಲಿ, ಇಲ್ಲಿ ರಾಮ ಸಂಪ್ರದಾಯ. ಭಕ್ತರಿಗಿದು ಗೊತ್ತೇ ಇಲ್ಲ ನಮ್ಮ ರಕ್ಷಕ ಯಾರಾಗಿದ್ದಾರೆ. ಬಲೆ ಗಾಯನ ಮಾಡ್ತಾರೆ ಭೋಲಾನಾಥ್ ರಕ್ಷಕನು, ಆದ್ರೆ ಯಾವ ತರ ರಕ್ಷಣೆ ಮಾಡ್ತಾರೆ ಇದು ಯಾರು ತಿಳ್ಕೊಂಡಿಲ್ಲ. ನೀವು ಮಕ್ಕಳಿಗೀಗ ಅರ್ಥ ಆಗಿದೆ. ಭೋಲಾನಾಥ್ ಶಿವಬಾಬಾ ಹಾಳಾಗಿರೋದನ್ನು ಸರಿಪಡಿಸುವಂತವರು. ಜಗತ್ತಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಭಗವಂತನೆಂದು ಯಾರಿಗೆ ಕರೆಯೋದು. ಭಗವಂತನ ವಿಳಾಸ ಗೊತ್ತಿದ್ರೆ ಮತ್ತೆ ಪರಿಚಯ ಗೊತ್ತಿದ್ರೆ ಭಗವಂತನ ರಚನೆಯನ್ನು ಕೂಡ, ಆದಿ ಮಧ್ಯ ಅಂತ್ಯವೂ ಕೂಡ ಗೊತ್ತಾಗ್ಬೇಕಿತ್ತು. ಭಗವಂತನನ್ನಾಗ್ಲಿ ಅವನ ರಚನೆಯನ್ನಾಗ್ಲಿ ಯಾರು ಕೂಡ ತಿಳ್ಕೊಂಡಿಲ್ಲ. ಅದಕ್ಕೆ ಇಂಥ ಮನುಷ್ಯ ಸಂಪ್ರದಾಯ, ಇದಕ್ಕೆ ಬ್ಲೈಂಡ್ ಫೇತ್, ಮೂಢನಂಬಿಕೆ, ಅಂಧತೆ ಅಂತಾರೆ. ಒಂದು ಕಡೆ ನೀವಿದ್ದೀರಿ, ದಿವ್ಯ ದೃಷ್ಟಿ ನಿಮ್ಗೆ ಇಲ್ಲಿ ಸಿಕ್ಕಿದೆ. ಈಗ ನಿಮ್ಮ ನಾಮ ಆಗಿದೆ ಬ್ರಹ್ಮಕುಮಾರ್ ಕುಮಾರಿಯರು. ಬೋರ್ಡ್ ಮೇಲೆ ಬರೀಲಾಗಿದೆ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ. ಕೇವಲ ಬ್ರಹ್ಮಕುಮಾರಿಯರು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪಿತ ಅಂತನೂ ಇದ್ದಾರೆ. ಪಿತನ ಜೊತೆ ಮಕ್ಕಳು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು 2 ಜನ ಇದ್ದಾರೆ, ಕುಮಾರ್ ಕುಮಾರಿಯರು.
ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟು ಅನೇಕ ಮಕ್ಕಳು ಇರಬೇಕಲ್ವಾ, ಇರಲು ಸಾಧ್ಯ ಅಲ್ವಾ? ಅದಕ್ಕೆ ಅರ್ಥ ಮಾಡಿಕೊಳ್ಬೇಕು. ಇವರು ಬೇಹದ್ದಿನ ಪಿತ, ವಿಶಾಲ, ಅನೇಕರಿಗೆ ತಂದೆ. ಯಾರು? ಪ್ರಜಾಪಿತ. ಈಗ ನಿಮ್ಗೆ ಗೊತ್ತಾಗಿದೆ, ಬ್ರಹ್ಮ ವಿಷ್ಣು ಶಂಕರರನ್ನು ರಚಿಸುವಂಥವರು ತಂದೆಯೇ ಆಗಿದ್ದಾರೆ. ಅವರಿಗೆ ನಿರಾಕಾರನು ಎಂದು ಕರೆಯುವುದು. ಇಲ್ಲಿ ಆಗಿದೆ ಬೇಹದ್ದಿನ ತಂದೆ ಅಂದ್ರೆ ವಿಶ್ವಪಿತ. ಇದನ್ನ ತಿಳ್ಕೊಂಡಿರಿ. ಪರಂಪಿತ ಪರಮಾತ್ಮ ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸ್ತಾರೆ. ಇಲ್ಲಿರೋದೆಲ್ಲ ಪೂರ್ಣ ರಚನೆ. ಎಲ್ಲ ಮನುಷ್ಯ ಮಾತ್ರರು ವಾಸ್ತವದಲ್ಲಿ ಶಿವವಂಶಿ, ಮೂಲತಃ ಆತ್ಮಗಳು, ನಿರಾಕಾರ ಪಿತನ ಮಕ್ಕಳು. ಈಗ ನೀವು ಈ ಸೃಷ್ಟಿಯಲ್ಲೇ ಬಂದಿರಿ. ಈಗ ಪ್ರಜಾಪಿತ ಬ್ರಹ್ಮನ ಸಂತಾನರು ಸಾಕಾರದಲ್ಲಿ. ಈಗ ಹೊಸ ಜಗತ್ತು. ಪರಂಪಿತ ಪರಮಾತ್ಮ ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸ್ತಾರೆ. ಅದಕ್ಕೆ ಬ್ರಹ್ಮಕುಮಾರ್, ಕುಮಾರಿಯರೆಂದು ಕರೆಯೋದು. ಇಷ್ಟು ಬೇಹದ್ ಅಂದ್ರೆ ಅನೇಕ ಮಕ್ಕಳಿದ್ದೀರಿ. ಅವಶ್ಯ ವಿಶಾಲ, ಅನೇಕ ಮಕ್ಕಳಂದ್ರೆ ಅಷ್ಟೇ ವಿಶಾಲ ಅಂದ್ರೆ ಬಹಳ ಸಮಯದ ಆಸ್ತಿ ಪಡ್ಕೊಳ್ತೀರಿ, ಜನ್ಮ ಜನ್ಮದ್ದು. ಮಕ್ಕಳಿಗೆ ಗೊತ್ತಾಗಿದೆ, ನಾವು ಬ್ರಹ್ಮಕುಮಾರ್ ಕುಮಾರಿಯರಿಗೆ ಶಿವ ಬಾಬಾ ದತ್ತು ತೆಗೆದುಕೊಂಡರೆ. ಶಿವ ಬಾಬಾ ಹೇಳ್ತಾರೆ, ನೀವು ನನ್ನ ಮಕ್ಕಳಾಗಿದ್ದೀರಿ. ನೀವು ಆತ್ಮಗಳೆಲ್ಲರೂ ನಿರಾಕಾರಿ ಸ್ವರೂಪದಲ್ಲಿದ್ರಿ. ಜ್ಞಾನ ಅಂತೂ ಸಾಕಾರದಲ್ಲಿ, ಇಲ್ಲಿ ಸಾಕಾರ ಪ್ರಪಂಚ, ಸಾಕಾರ ದೇಹ ಇದೆ ಅಂದ್ರೆ ಜ್ಞಾನ ಸಾಕಾರದಲ್ಲಿ ಕೊಡ್ಬೇಕಲ್ವಾ? ನಿಮ್ಗೀಗ ಗೊತ್ತಾಗಿದೆ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ವಿ. ಮೂಲತಃ ಬ್ರಹ್ಮನ ಮೂಲಕ ರಚನೆ ಇಲ್ಲಿಯೇ ಆಗುವುದು. ಇಲ್ಲಿಯೇ ಅಂದ್ರೆ ಸಂಗಮ ಯುಗದಲ್ಲಿ. ಶಿವ ಜಯಂತಿಯು ಇಲ್ಲಿಯೇ ಆಚರಿಸುವುದು. ಇದು ಮಗಧ ದೇಶದಲ್ಲೇ ಜನ್ಮ ಪಡೆಯೋದು. ತಂದೆ ಹೇಳ್ತಾರೆ, ಈ ದೇಶ ಬಹಳ ಪವಿತ್ರ ಸ್ವರ್ಗ ಆಗಿತ್ತು. ಈಗ ಇದಕ್ಕೆ ನರ್ಕ, ಮಗಧ ದೇಶ ಅಂತೇಳಿ ಹೇಳ್ತಾರೆ. ನಂತರ ಸ್ವರ್ಗ ಆಗಬೇಕು. ಮಗಧ ದೇಶ ಅಂದ್ರೆ ವಿವಿಧತೆ, ಭಿನ್ನತೆ ಆಗೋಗಿದೆ. ಅದ್ವೈತ ರಾಜ್ಯ ಹೋಗಿ. ಅದಕ್ಕೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಶಿವಬಾಬಾ ನಮಗೆ ಪುನಃ ಇಲ್ಲಿ ರಾಜಯೋಗ ಕಲಿಸಿ ಪವಿತ್ರ ಮಾಡ್ತಾರೆ. ಪುನಃ ಸ್ವರ್ಗ ಆಗ್ತದೆ. ಗಾಯನ ಇದೆ, ಹೇ ಪತೀತ ಪಾವನ, ಭಕ್ತರ ರಕ್ಷಕ ಭಗವಂತ. ಭಕ್ತರೇ ಕರೀತಾರೆ, ಪತೀತರಾಗಿದ್ದಾರೆ, ಆದರೆ ತಮ್ಮನ್ನು ಪತೀತರಂತ ತಿಳ್ಕೊಳ್ಳೋದಿಲ್ಲ. ತಂದೆ ಹೇಳ್ತಾರೆ, ನೀವೆಲ್ಲ ಪತೀತರಾಗಿದ್ದೀರಿ. ಪಾವನ ಜಗತ್ತು ಅಂತ ಹೇಳೋದೇ ಸತ್ಯುಗಕ್ಕೆ, ಪತೀತ ಜಗತ್ತು ಕಲಿಯುಗಕ್ಕೆ ಹೇಳೋದು. ತಂದೆ ನಿಮ್ಗೀಗೆಲ್ಲ ಸತ್ಯ ಮಾತು ಜ್ಞಾನ ಹೇಳ್ತಾ ಇದ್ದಾರೆ. ಲಕ್ಷಾಂತರ ವರ್ಷದ್ದು ಯಾವುದೇ ವಸ್ತು ಇರಲ್ಲ, ಅದರ ಇತಿಹಾಸ ಅಷ್ಟೊಂದು ಸಮಯದ್ದಿರಲ್ಲ. ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ. ಯಾವ ಥರ ತಿಳ್ಕೊಂತಾರೆ, ಕಲಿಯುಗ ಇನ್ನೂ ಚಿಕ್ಕ ಮಗು ಇದೆ. ಹಾಗೂ ನೀವೀಗ ತಿಳ್ಕೊಂಡಿರಿ, ಮೃತ್ಯು ಅನ್ನೋದು ಎದರಲ್ಲೇ ಇದೆ ಅಂದ್ರೆ ಕಲಿಯುಗ ಅಂತ್ಯ. ಅಂಧಕಾರ ಮತ್ತು ಬೆಳಕಿನ ವರ್ಣನೆ ಸಂಗಮ ಯುಗದಲ್ಲೇ ಗಾಯನ ಇರೋದು. ಈಗ ನೀವು ಘೋರವಾದ ಪ್ರಕಾಶದಲ್ಲಿ ಬಂದಿರಿ. ಸತ್ಯುಗದಲ್ಲಿ ನೀವು ಈ ಜ್ಞಾನ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಹೀಗೆ ಆನಂದಿಸೋದು, ವರ್ಣನೆ ಮಾಡೋದು. ಸತ್ಯುಗದಲ್ಲಿರಲ್ಲ, ಅಲ್ಲಿ ಜ್ಞಾನ ಇರೋದೇ ಇಲ್ಲ. ಈ ಸಮಯದಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ನೀವು ಸತ್ಯುಗದಲ್ಲಿ ಸೂರ್ಯವಂಶಿ ಮನೆತನದಲ್ಲಿದ್ರಿ. ನಂತರ ಅಂತ್ಯದಲ್ಲಿ, ಸೃಷ್ಟಿ ಅಂತ್ಯದಲ್ಲಿ ಬಂದು ಶೂದ್ರವಂಶಿ ಮನೆತನದವರಾದ್ರಿ. ಈಗ ಪುನಃ ಬ್ರಾಹ್ಮಣ ವಂಶಿ ಆಗಿದ್ದೀರಿ. ಈಗ ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲದವರು. ನೀವು ಶ್ರೇಷ್ಠಾತಿ ಶ್ರೇಷ್ಠರು. ಇಲ್ಲಿ ಈಶ್ವರಿಯ ಕುಲ ಆಗಿದೆ ಅಲ್ವಾ? ತಂದೆಯ ಬಳಿ ಬರ್ತೀರಂದ್ರೆ ತಂದೆ ಕೇಳ್ತಾರೆ, ಯಾರ ಹತ್ರ ಬಂದಿರಿ? ಹೇಳ್ತಾರೆ, ತಂದೆಯ ಬಳಿ. ತಂದೆ 2 ಜನ, ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ. ಎಲ್ಲ ಸಾಲಿಗ್ರಾಮರ ತಂದೆ ಒಬ್ಬರೇ ಶಿವ. ನಿಮ್ ಬುದ್ಧಿಯಲ್ಲಿದು ಜ್ಞಾನ ಬೀಳ್ತಾ ಇರಬೇಕು. ನಾವು ಒಬ್ಬ ತಂದೆ ಮಕ್ಕಳು, ಅವರಿಂದ ಆಸ್ತಿ ಪಡಿತೇವೆ. ನಿರಾಕಾರ ಆಸ್ತಿಯಂತೂ ಸಾಕಾರ ಮಾಧ್ಯಮ ಮೂಲಕನೇ ಕೊಡ್ತಾರಲ್ವ? ತಂದೆ ಸ್ವಯಂ ಹೇಳ್ತಾರೆ,
ನಾನು ಸಾಧಾರಣ ತನುವಲ್ಲಿ ಬಂದು ಪ್ರವೇಶ ಮಾಡ್ತೇನೆ. ಈಗ ತಂದೆ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ, ಅಂದ್ರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಈ ದೇಹ ವಿನಾಶಿಯಾಗಿದೆ, ಆತ್ಮವು ಅವಿನಾಶಿಯಾಗಿದೆ. ಆತ್ಮ 84 ಜನ್ಮಗಳನ್ನ ಪಡೀತದೆ, ದೇಹ ಅಲ್ಲ. ದೇಹ ವಿನಾಶ ಆಗ್ತದಲ್ವಾ, ದೇಹ ಬದಲಾಗ್ತಾ ಹೋಗ್ತದೆ ಜನ್ಮ ಜನ್ಮಕ್ಕೆ. ಆಗ ಬೇರೆ ಬೇರೆ ಮಿತ್ರ ಸಂಬಂಧಿಗಳು ಸಿಗ್ತಾರೆ. ಈಗ ಆತ್ಮಕ್ಕೆ ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೀಬೇಕು, ಪರಂಪಿತ ಪರಮಾತ್ಮ ಮೂಲಕ. ಬೇಹದ್ ಆಸ್ತಿ ಅಂದ್ರೆ ಜನ್ಮ ಜನ್ಮದ್ದು. ನೀವೇ ಈ ಜ್ಞಾನ ಕೇಳಿ ಧಾರಣೆ ಮಾಡ್ಕೊಳ್ತೀರಿ. ಸಂಸ್ಕಾರ ನಿಮ್ಮ ಆತ್ಮದಲ್ಲಿದೆ, ಆತ್ಮನೇ ಸಂಸ್ಕಾರ ಪಡೀತದೆ. ಈ ತರ ಅಲ್ಲ, ಶರೀರದಲ್ಲಿ ಸಂಸ್ಕಾರ ಇದೆ ಅಂತ ಹೇಳೋದಿಲ್ಲ, ಆತ್ಮದಲ್ಲಿದೆ ಅಂತಾರೆ. ನಿಮ್ಮ ಆತ್ಮದಲ್ಲಿ ಸಂಸ್ಕಾರ ತಮೋ ಪ್ರಧಾನ ಆಗಿದೆ. ಈಗ ಅದನ್ನು ಪರಿವರ್ತನೆ ಮಾಡಬೇಕು. ಅದಕ್ಕೆ ಕಾಯ ಕಲ್ಪತರು ಅಂತ ಹೇಳೋದು. ಅಷ್ಟೊಂದು ಪರಿವರ್ತನೆ. ಕಾಯ ಕಲ್ಪ ವೃಕ್ಷ ಸಮಾನ ಆಗ್ತದೆ, ಆಯುನೂ ವೃದ್ಧಿ ಆಗ್ತದೆ. ನಿಮ್ಗೀಗ ಗೊತ್ತಾಗಿದೆ, ಇಲ್ಲಿ ಆಯು ಬಹಳ ಸಣ್ಣದಿದೆ. ಸಣ್ಣ ಆಯುವಲ್ಲಿ ಕುಳಿತವ್ರೆ ಕೂತಲ್ಲೇ ಅಕಾಲ ಮೃತ್ಯು ಆಗೋಗ್ತದೆ. ಈಗ ನೀವು ಕಾಲದ ಮೇಲೆ ವಿಜಯಿ ಆಗ್ತಿದ್ದೀರಿ, ಮೃತ್ಯು ಮೇಲೆ. ಅಲ್ಲಿ ಅಕಾಲ ಮೃತ್ಯು ಇರಲ್ಲ. ಮೃತ್ಯು, ಮರಣ, ಸಾವು ಶಬ್ದ ಇರಲ್ಲ, ಕಾಲ ನುಂಗೋ ಮಾತಿಲ್ಲ. ಅಕಾಲ ಎಂದು ಶರೀರ ಬಿಡೋದಿಲ್ಲ ಸತ್ಯೋಗದಲ್ಲಿ. ಇದೀಗ ಗೊತ್ತಾಗಿದೆ, ಈ ಶರೀರ ವೃದ್ಧಾಪ್ಯ ಹೊಂದಿದೆ, ಗೊತ್ತಾಗ್ತದೆ. ಅಲ್ಲಿ ನಾಲೆಜ್ ಇರ್ತದೆ, ಶರೀರ ವೃದ್ಧಾಪ್ಯ ಆಗಿದೆ, ಇದನ್ನ ತೊರೆದು ಹೊಸದು ಪಡಿಬೇಕು. ಶರೀರ ಬಿಡುವ ಸಮಯದಲ್ಲಿ ಅಲ್ಲಿ ವಾದ್ಯಗಳನ್ನ ಬಾರಿಸ್ತಾರೆ, ಜನ್ಮ ಪಡೆಯುವ ಸಮಯದಲ್ಲೂ ವಾದ್ಯಗಳು ಬಾರಿಸ್ತಾರೆ. ಅಂದ್ರೆ ಅಲ್ಲಿ ಅದನ್ನು ಖುಷಿಯ ಸಮಾಚಾರನೆ. ಮೃತ್ಯುನು ಅಲ್ಲಿ ದುಃಖದ ಮಾತೇ ಇರೋದಿಲ್ಲ. ಭ್ರಮರಿಯ ಉದಾಹರಣೆ ಹೇಳಿದ್ದಾರೆ. ನೀವು ಬ್ರಾಹ್ಮಣಿಯರು, ಬ್ರಾಹ್ಮಣಿ ಮತ್ತು ಭ್ರಮರಿ ರಾಶಿ ಒಂದೇ ಆಗಿದೆ. ಬ್ರಾಹ್ಮಣಿ ಅಂದ್ರೆ ನಿಮಿತ್ಯ ಸೆಂಟರ್, ಶಿಕ್ಷಕಿ, ಎಲ್ಲರನ್ನು ತನ್ನ ಸಮಾನ ಪವಿತ್ರತೆ, ಜ್ಞಾನ, ಯೋಗ ಎಲ್ಲರ ಜೀವನದಲ್ಲಿ ತರ್ತಾರಲ್ವಾ. ಅದಕ್ಕೆ ಬ್ರಾಹ್ಮಣಿ ಅಂದ್ರೂ ಒಂದೇ, ಭ್ರಮರಿ ಅಂದ್ರೂ ಒಂದೇ, ಒಂದೇ ತರ ಡ್ಯೂಟಿ ಮಾಡ್ತಾ ಇದ್ದಾರೆ. ಯಾರ ಕೆಲಸ ಭ್ರಮರಿ ತರ ಮಾಡ್ತಾರೆ, ನೀವು ಅದು ಭ್ರಮರಿ ರೀತಿ ಆಗಿದ್ದೀರಿ. ಅದ್ಭುತ ಅಲ್ವಾ. ಭ್ರಮರಿಯ ದೃಷ್ಟಾಂತ ಇದೆ, ಆಮೆದು, ಸರ್ಪದ್ದು, ಇದೆಲ್ಲ ಉದಾಹರಣೆ ದೃಷ್ಟಾಂತ ಶಾಸ್ತ್ರಗಳಲ್ಲಿದೆ. ಸನ್ಯಾಸಿ ಇತ್ಯಾದಿಗಳು ಈ ಉದಾಹರಣೆ ಕೊಡ್ತಾರೆ. ಈಗ ನೀವು ಮಕ್ಕಳಿಗೆ ತಂದೆ ಮೂಲಕ ಇದೆಲ್ಲ ಜ್ಞಾನ ಅರ್ಥ ಆಗ್ತಾ ಇದೆ. ಅಲ್ಲಿರೋದು ಭಕ್ತಿ ಮಾರ್ಗ. ಹಳೆಯದರದು ಗಾಯನ ಮಾಡ್ತಾರೆ, ಇತಿಹಾಸ ಕಳೆದೋಗಿದ್ದು. ಇದರ ನಂತರ ಕಳೆದೋಗಿದ ನಂತರವೇ ಅದರ ಮಹಿಮೆ ಗಾಯನ ಇರ್ತದೆ. ಈ ಸಮಯದಲ್ಲಿ ತಂದೆ ಈ ತನುವಲ್ಲಿ ಬ್ರಹ್ಮನಲ್ಲಿ ಬಂದರೆ, ಆದ್ರೆ ಈ ಬ್ರಹ್ಮನಿಗೆ ಭಗವಂತ ಅಂತ ಕರೆಯೋದಿಲ್ಲ. ಅಲ್ಲಿ ಎಷ್ಟೊಂದು ಹೊರಗೆ ಅಜ್ಞಾನ, ಅಂಧಶ್ರದ್ಧೆ ಆಗೋಗಿದೆ. ಈ ತರ ಮನುಷ್ಯರು ಇದ್ದಾರೆ. ರಾಮ ಕೃಷ್ಣನನ್ನ ಭಗವಂತನೆಂದು ತಿಳ್ಕೊಂಡರೆ, ಕೃಷ್ಣನಿಗೆ ರಾಮನಿಗೆ ಹೇಳಿದ್ದಾರೆ, ಅವರು ಸರ್ವ್ಯಾಪಿಯಾಗಿದ್ದಾರೆ. ಕೆಲವರು ಕೃಷ್ಣ ಪಂಥದವರು, ಕೆಲವರು ರಾಧೆ ಪಂಥದವರು. ರಾಧೆ ಪಂಥದವ್ರು ಹೇಳ್ತಾರೆ ಎಲ್ಲ ಕಡೆಯೂ ರಾಧೆಯೇ ರಾಧೆ. ಕೃಷ್ಣ ಪಂಥದವ್ರು ಹೇಳ್ತಾರೆ ಎಲ್ಲಿ ನೋಡಿದ್ರು ಕೃಷ್ಣನೇ ಕೃಷ್ಣ. ರಾಮ ಪಂಥದವರು ರಾಮ ಎಲ್ಲ ಕಡೆ ರಾಮನೇ ಅಂತ ಹೇಳ್ತಾರೆ. ತಿಳ್ಕೊಂತಾರೆ ರಾಮ ಕೃಷ್ಣನಿಗಿಂತ ದೊಡ್ಡವನು. ಏಕೆಂದ್ರೆ ರಾಮ ಅಂತೂ ತ್ರೇತಾದಲ್ಲಿ, ಮತ್ತೆ ಅವರು ಕೃಷ್ಣನನ್ನ ದ್ವಾಪರದಲ್ಲಿ ಕೆಳಗೆ ತೋರಿಸ್ಬಿಟ್ಟಾರೆ. ಎಷ್ಟೊಂದು ಅಜ್ಞಾನ ಆಗಿದೆ. ಈಗ ತಂದೆ ನೀವು ಮಕ್ಕಳಿಗೆ ಇದೆಲ್ಲ ಜ್ಞಾನ ಹೇಳ್ತಾ ಇದ್ದಾರೆ. ಎಷ್ಟು ಅನೇಕ ಬ್ರಹ್ಮ ಕುಮಾರಿಯರಿದ್ದಾರೆ. ಅವಶ್ಯ ಬೇಹದ್ದಿನ ತಂದೆ ಇದ್ದಾರೆ. ನೀವು ಯಾರಿಗಾದ್ರೂ ಕೇಳ್ಬಹುದು, ಎಂದಾದ್ರೂ ನಾಮ ಕೇಳಿರಾ ಪ್ರಜಾಪಿತ ಬ್ರಹ್ಮ ಎಂದು? ತಂದೆ ಸ್ವರ್ಗ, ಹೊಸ ಜಗತ್ತು ರಚಿಸ್ತಾರೆ, ಗಾಯನ ಇದೆ. ಬ್ರಹ್ಮನ ಮೂಲಕ ಬ್ರಾಹ್ಮಣರು. ಎಲ್ಲಿ ತನಕ ನೀವೆಲ್ಲ ಬ್ರಾಹ್ಮಣರು ಬ್ರಹ್ಮನ ಮುಖವಂಶಾವಳಿ ಆಗಲ್ಲ, ಅಲ್ಲಿ ತನಕ
ತಂದೆಯಿಂದ ಆಸ್ತಿ ಪಡೆಯಲು ಸಾಧ್ಯ ಇಲ್ಲ. ಬೇಹದ್ದಿನ ಮಕ್ಕಳು, ಬೇಹದ್ದಿನ ಆಸ್ತಿ ಅಂದ್ರೆ ಅನೇಕ ಮಕ್ಕಳು, ಅನೇಕ ಜನ್ಮಗಳ ಆಸ್ತಿ ಇಲ್ಲಿ ತಂದೆಯಿಂದ ಪಡೀತೀರಿ. ಪಡೆದಿದ್ರಿ ಅವಶ್ಯ, ಮೊದಲು ಅವಶ್ಯ ಸ್ವರ್ಗವಾಸಿ ಆಗಿದ್ರಿ, ಈಗ ನರಕವಾಸಿ ಆಗಿರಿ. ಈಗ ಪುನಃ ಪ್ರಜಾಪಿತ ಬ್ರಹ್ಮನ ಮೂಲಕ ಪರಂಪಿತ ಪರಮಾತ್ಮ ವಿಷ್ಣುಪುರಿ ಸ್ವರ್ಗ ರಚಿಸ್ತಿದ್ದಾರೆ. ಎಷ್ಟು ಸಹಜ ಇದೆ. ಶಿವ ಬಾಬಾ ಕೇಳ್ತಾರೆ, ಮೊದಲು ನಿಮ್ಗೆ ಈ ಜ್ಞಾನ ಇತ್ತ? ಈ ಆತ್ಮ ಹೇಳ್ತಾ ಇದೆ ನನ್ನಲ್ಲಿ, ಅಂದ್ರೆ ಬ್ರಹ್ಮ ಹೇಳ್ತಾರೆ ಅವರು, ನನ್ನಲ್ಲಿ ಜ್ಞಾನ ಮೊದಲು ಏನು ಇದ್ದಿಲ್ಲ, ನಾನು ವಿಷ್ಣುವಿನ ಪೂಜಾರಿ ಆಗಿದ್ದೆ ಅಂತಾರೆ ಬ್ರಹ್ಮ ಬಾಬಾ. ನಾನು ಪೂಜ್ಯ ಆಗಿದೆ, ಈಗ ಪೂಜಾರಿ ಇಲ್ಲಿ ಬಂದಾಗ್ಬಿಟ್ಟೆ. ಈಗ ಪುನಃ ಬಾಬಾ ಬಂದು ಪೂಜಾರಿಯಿಂದ ಪೂಜ್ಯ ದೇವತನ್ನಾಗಿ ಮಾಡ್ತಿದ್ದಾರೆ ಅಂತ ಬ್ರಹ್ಮ ಬಾಬಾ ಹೇಳ್ತಾರೆ. ನೀವು ಮಕ್ಕಳಿಗೂ ಕೂಡ ಈಗ ಒಳಗಡೆ ಬಹಳ ಖುಷಿ ಇರಬೇಕು, ನಾವು ಸಹ ಪೂಜ್ಯ ಆಗ್ತಿದ್ದೇವಲ್ವಾ. ಪರಂಪಿತ ಪರಮಾತ್ಮ ಬಂದು ನಮ್ಮನ್ನು ದತ್ತು ತಕೊಂಡರೆ. ಮನುಷ್ಯರನ್ನ ದತ್ತು ತಕೊಳ್ತಾರಲ್ವಾ, ಬಹಳ ಮನುಷ್ಯರಿರ್ತಾರೆ, ಅವರಿಗೆ ತಮ್ಮ ಸ್ವಂತ ಮಕ್ಕಳಿರಲ್ಲ ಅಂದ್ರೆ ದತ್ತು ತಕೊಳ್ತಾರೆ. ಈಗ ತಂದೆಗೆ ಗೊತ್ತಿದೆ ನನ್ನ ಮಕ್ಕಳು ಎಲ್ಲರೂ ರಾವಣ ಮಕ್ಕಳಾಗ್ಬಿಟ್ಟಾರೆ, ಅದಕ್ಕೆ ನಾನು ಬರಬೇಕಾಗ್ತದೆ, ಪುನಃ ನಿಮ್ಮನ್ನು ಇಲ್ಲಿ ದತ್ತು ತೆಗೆದುಕೊಳ್ಬೇಕಾಗ್ತದೆ. ಬ್ರಹ್ಮನ ಮೂಲಕ ನನ್ನ ಮಕ್ಕಳನ್ನು ದತ್ತು ತೆಗೆದುಕೊಳ್ತಾನೆ. ಈ ಅಡಾಪ್ಷನ್ ಎಷ್ಟು ಅದ್ಭುತ ಇದೆ, ನಿಮಗೇ ಇದು ಗೊತ್ತಿರೋದು. ಅಂದ್ರೆ ನಿರಾಕಾರ ದೇಹ ಇಲ್ಲದ ಶಿವಬಾಬಾ ನಮ್ಮನ್ನು ಬ್ರಹ್ಮನ ಮೂಲಕ ದತ್ತು ತೆಗೆದುಕೊಳ್ತಾರೆ. ಶಿವಬಾಬಾ ಹೇಳ್ತಾರೆ, ನಾನು ನೀವು ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾನೆ ಬೇಹದ್ದಿನ ಸುಖ ಕೊಡೋದಕ್ಕೆ. ಈ ಬ್ರಹ್ಮ ಅಂತೂ ಕೊಡಲು ಸಾಧ್ಯ ಇಲ್ಲ, ಇಲ್ಲಿ ಮನುಷ್ಯರೇ ಇರೋದಲ್ವಾ. ಪ್ರಜಾಪಿತ ಬ್ರಹ್ಮನು ಮನುಷ್ಯರಲ್ಲಿ ಈ ಜ್ಞಾನ ಇರಲ್ಲ, ಅವ್ರು ಕೊಡಕ್ಕೂ ಸಾಧ್ಯ ಇಲ್ಲ. ಜ್ಞಾನ ಸಾಗರ ನಿರಾಕಾರ ಪರಂಪಿತ ಪರಮಾತ್ಮನೇ ಕುಳಿತು ಈ ಜ್ಞಾನ ಕೊಡ್ತಾರೆ. ಬ್ರಹ್ಮನಿಗೆ ಅಥವಾ ವಿಷ್ಣುಗೆ ಜ್ಞಾನ ಸಾಗರ ಎಂದು ಕರೆಯೋದಿಲ್ಲ. ಈ ಮೂರು ಜನರ ಮಹಿಮೆನೇ ಬೇರೆ, ಬ್ರಹ್ಮ ವಿಷ್ಣು ಶಂಕರರ ಮಹಿಮೆನೇ ಬೇರೆ. ಜ್ಞಾನಸಾಗರ ಪತೀತ ಪಾವನ ಅಂತೂ ಒಬ್ಬನೇ ತಂದೆ. ಇಡೀ ಜಗತ್ತಿನ ಮನುಷ್ಯ ಮಾತ್ರರಿಗಿದು ಗೊತ್ತೇ ಇಲ್ಲ. ಇಂಗ್ಲಿಷಲ್ಲಿ ಹೇಳ್ತಾರೆ ಲಿಬರೇಟರ್, ಮುಕ್ತಿದಾತ. ಇದರಿಂದ ದುಃಖ ಸಿಗ್ತದೆ, ಈ ಜಗತ್ತಲ್ಲಿ ದುಃಖ ಸಿಗ್ತದಲ್ವ ರಾವಣನಿಂದ. ತಂದೆ ಲಿಬರೇಟ್, ಮುಕ್ತಿಯನ್ನ ಕೊಡ್ತಾರೆ. ತಂದೆ ಇಲ್ಲಿ ಬಂದು ರಾವಣನಿಂದ ಮುಕ್ತಿ ಅಥವಾ ಮುಕ್ತರನ್ನಾಗಿ ಮಾಡ್ತಾರೆ. ರಾವಣ ರಾಜ್ಯ ಎಂದು ಇಲ್ಲಿಯೇ ಇರೋದು. ಈ ಕಲಿಯುಗದಲ್ಲಿ ಇಲ್ಲಿಯೇ ರಾವಣನನ್ನು ಸುಟ್ಟು ಮತ್ತೆ ಹೇಳ್ತಾರೆ ಬಂಗಾರದ ಲಂಕೆಯನ್ನ ಲೂಟಿ ಮಾಡಕ್ ಹೋಗ್ಬೇಕು ಅಂತ ಒಂದು ಸಂಪ್ರದಾಯ. ಅವರಿಗೆ ಗೊತ್ತೇ ಇಲ್ಲ ರಾವಣನವ್ರು ಯಾರಾಗಿದ್ದಾರೆ, ಯಾವಾಗ ಇವರು ಶತ್ರು ಆಗಿದ್ದಾರೆ. ತಿಳ್ಕೊಂತಾರೆ ರಾಮನ ಸೀತೆ ಕದ್ದವರು ರಾವಣ ಅಂತ. ಇದು ಅರ್ಥನೇ ಮಾಡ್ಕೊಂಡಿಲ್ಲ ನಾವೆಲ್ಲ ಸೀತೆಯರು. ಇಡೀ ಪ್ರಪಂಚನೇ ರಾವಣ ರಾಜ್ಯ, ಒಂದು ಲಂಕೆ ಅಂತೂ ಅಲ್ಲ. ನಾವು ರಾವಣ ಜೈಲಲ್ಲಿ ಸಿಕ್ಕಾಕೊಂಡಿದ್ದೇವೆ. ಈ ಜ್ಞಾನ ಯಾರಲ್ಲಿಯೂ ಇಲ್ಲ. ಕತೆಗಳು ಅನೇಕ ಕುತ್ಕೊಂಡು ಬರ್ದಿದ್ದಾರೆ, ಹೇಳ್ತಾ ಇರ್ತಾರೆ. ಶಿವಬಾಬಾ ಹೇಳ್ತಾರೆ, ನಾನು ದೂರ ದೇಶದ ನಿವಾಸಿ, ಇಲ್ಲಿ ಬಂದಿದ್ದೇನೆ. ಈ ದೇಶ ನನಗೆ ಪರಾಯ, ಅಂದ್ರೆ ನನ್ನದಲ್ಲ. ಇದು ಪತೀತ ಜಗತ್ತು, ಹಳೆಯ ಜಗತ್ತಾಗಿದೆ ಅಲ್ವಾ. ಇದು ರಾವಣನ ಜಗತ್ತು. ಕರೆದಿರೋದು, ಹೇ ಬಾಬಾ ಬಂದು ನಾವು ಪತೀತ ಆಗ್ಬಿಟ್ಟಿದ್ದೇವೆಂದು. ತಂದೆಗೆ ಹೇಳ್ತಾರೆ ನಮ್ಮನ್ನು ಪಾವನ ಮಾಡೋದಕ್ಕೆ ಈ ಪತೀತ ಜಗತ್ತಲ್ಲಿ ಬರ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ ನಾನು ಬರ್ಬೇಕಾಗ್ತದೆ ಈ ಬ್ರಹ್ಮತನುವಲ್ಲಿ. ಇವರು ಮೊದಲನೇ ನಂಬರ್ ಪಾವನ ಆತ್ಮ ಇದ್ರು, ಸುಂದರ ಇದ್ರು. ಅವರೇ ಈಗ ಬಂದು ಕಪ್ಪಾಗಿದ್ದಾರೆ. ಎಷ್ಟು ಅದ್ಭುತ ಮಾತಾಗಿದೆ. ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಯಾಕೆ ಹೇಳ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಒಬ್ಬ ಕೃಷ್ಣನಿಗೆ ಸರ್ಪ ಮೇಲೆ ಡಾನ್ಸ್ ತೋರಿಸಿದಾರೇನು? ಅನೇಕರು ಕೃಷ್ಣನ್ಗೆ ಸರ್ಪ ಅಂದ್ರೆ ವಿಕಾರಗಳು ಗೆದ್ದಿರೋದು. ಒಬ್ಬ ಕೃಷ್ಣ ಅಲ್ಲ, ಅನೇಕರಲ್ಲಿ ವಿಕಾರಗಳನ್ನ ಗೆಲ್ಲುವಂಥದ್ದು. ಸತ್ಯುಗದಲ್ಲಿ ಕೃಷ್ಣ ಇರಲ್ಲಿ
ಅಂತ ವಿಷದ ಜೀವಿಗಳು ಸರ್ಪ ಇತ್ಯಾದಿ ಇರ್ತವೇನು? ತಂದೆ ಹೇಳ್ತಾರೆ, ಈ ಅಂತಿಮ ಜನ್ಮದಲ್ಲಿ ನನ್ನ ಕಾರಣ ಪವಿತ್ರ, ಅಂದ್ರೆ ನನಗೋಸ್ಕರ ಯಾರು ಪವಿತ್ರರಾಗ್ತಾರೆ ಅವರು ಪವಿತ್ರ ಜಗತ್ತಿನ ಮಾಲೀಕ ಆಗ್ತಾರೆ. ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ ಬಿಂದು ತಂದೆಯನ್ನು ನೆನಪು ಮಾಡಿ ಅಲ್ಫ್ ಬೇ ಬಾದಶಾಹಿ ಸ್ವರ್ಗದ ರಾಜ್ಯ ನಿಮ್ಮದು ಆಗಿರ್ತದೆ. ಇಲ್ಲಿ ಸಹಜ ರಾಜಯೋಗ, ಸಹಜ ರಾಜ್ಯ ಪಡೆಯೋದು. ಮಗು ಜನ್ಮ ಪಡೀತು, ಆಸ್ತಿಯ ಹಕ್ಕದಾರ ಆಗ್ತಾರೆ. ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯ ಮಕ್ಕಳಾಗಿದ್ದೇವೆ, ಅಂದ್ರೆ ಸ್ವರ್ಗದ ಆಸ್ತಿ ನಮ್ಮ ಅಧಿಕಾರ ಆಗಿದೆ. ಈಗ ತಂದೆ ಹೇಳ್ತಾರೆ, ಸತೋ ಪ್ರಧಾನದಿಂದ ನೀವು ತಮೋ ಪ್ರಧಾನ ಆಗೋಗಿದ್ದೀರಿ, ಪುನಃ ಸತೋ ಪ್ರಧಾನ ಆಗ್ಬೇಕು. ಯೋಗ ಮತ್ತು ಜ್ಞಾನ ಕಲಿಯೋದ್ರಲ್ಲಿ ಒಂದೇ ಸೆಕೆಂಡ್ ಆಗೋದು. ಮಗು ಜನ್ಮ ಪಡೆದ್ರು ಮತ್ತು ವಾರಿಸ್ ಅಂತ ನಿಶ್ಚಯ ಆಗ್ತದೆ, ಆಸ್ತಿಗೆ ಅಧಿಕಾರಿ ಅಂತ ನಿಶ್ಚಯ ಮಾಡ್ತಾರೆ. ನೀವು ತಂದೆಯ ಮಕ್ಕಳಾಗಿದ್ದೀರಿ, ರಾಜಧಾನಿಯ ಆಸ್ತಿ ನಿಮ್ಮದಾಗಿದೆ. ಆದರೆ ರಾಜ ರಾಣಿ ಎಲ್ಲರೂ ಆಗೋದಿಲ್ಲ. ಇಲ್ಲಿ ರಾಜಯೋಗ, ರಾಜ ರಾಣಿ ಆಗೋರು ಇರ್ತಾರೆ, ಪ್ರಜಾ ಸಾಹುಕಾರ ಬಡವರು ಎಲ್ಲರೂ ಬೇಕಲ್ವ. ಅದಕ್ಕೆ ರುದ್ರಮಾಲೆ ಆಗಿರೋದು. ಭಕ್ತಿ ಮಾರ್ಗದಲ್ಲಿ ಜಪಿಸ್ತಾರೆ. ನಿಮ್ಗೀಗ ಗೊತ್ತಾಗಿದೆ ನಾವು ರಾಜಯೋಗ ಕಲಿಯಲು ಬಂದಿದ್ದೇವೆ. ಮಾತ್ಪಿತಾ ಮಮ್ಮ ಬಾಬಾ ಅವರನ್ನು ಅನುಕರಣೆ ಮಾಡಿ. ಮೊದಲು ಸೂರ್ಯವಂಶಿ ಮನೆತನ ಸತ್ಯೋಗದಲ್ಲಿ, ತ್ರೇತಾದಲ್ಲಿ ಚಂದ್ರವಂಶಿ ಆಗ್ತಾರೆ. ಸುಪುತ್ರ ಮಕ್ಕಳು ಅಂದ್ರೆ ಯಾರು ಮಾತ್ಪಿತಾರವರನ್ನು, ಮಮ್ಮ ಬಾಬಾರವರನ್ನ ಅನುಕರಣೆ ಮಾಡಿ ಸಿಂಹಾಸನ ಅಧಿಕಾರಿ ಆಗ್ತಾರೆ. ಪುರುಷಾರ್ಥವಂತೂ ಬಹಳಷ್ಟು ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡೋದಿಲ್ಲ ಅಂದ್ರೆ ಶ್ರೀಮತ ಅನುಸಾರ ನಡೆಯೋದಿಲ್ಲ. ಒಳಗಡೆ ಅವರಿಗೆ ಸತ್ಯತೆ ಇರಲ್ಲ. ಸತ್ಯ ಹೃದಯ ಇತ್ತು ಅಂದ್ರೆ ಶ್ರೀಮತ ಅನುಸಾರನೂ ನಡೀತಾರೆ, ಶಿವಬಾಬಾವ್ರ ನೆನಪನೂ ಮಾಡ್ತಾರೆ. ಶ್ರೀಮತ ಅನುಸಾರನೇ ನಿಮ್ಗಿಲ್ಲಿ ತಂದೆಯಿಂದ ಆಸ್ತಿ ಸಿಗೋದು. ಬ್ರಹ್ಮ ಸ್ವರ್ಗದ ಆಸ್ತಿ ಕೊಡಲು ಸಾಧ್ಯ ಇಲ್ಲ. ತಂದೆಯ ಸಂಪಾದನೆ ಮೇಲೆ, ಅಜ್ಜನ ಸಂಪಾದನೆ ಮೇಲೆ ಮೊಮ್ಮಕ್ಕಳ ಅಧಿಕಾರ ಇರ್ತದೆ. ಅದಕ್ಕೆ ಬ್ರಹ್ಮ ತಂದೆ ಅಂದ್ರೆ ಶಿವಬಾಬಾ ಅಜ್ಜ ಆದ್ರು. ತಂದೆಯ ಸಂಪಾದನೆ ಮಕ್ಕಳಿಗೆ ಭಾಗಿದಾರ ಆಗ್ತಾರೆ, ಹಕ್ಕದಾರ ಇರ್ತಾರೆ. ಇಲ್ಲಿ ನೀವು ಶಿವಬಾಬಾವರಿಂದ ಆಸ್ತಿ ಪಡೀತಿದ್ದೀರಿ. ಜ್ಞಾನ ರತ್ನ ತಂದೆಯಿಂದನೇ ಸಿಗ್ತಾ ಇರೋದು. ಈಗ ತಿಳ್ಕೊಂಡಿರಿ, ನಾವು ಬ್ರಾಹ್ಮಣರೇ ಮತ್ತೆ ದೇವಿ ದೇವತ ಆಗ್ತೇವೆ. ಜಗದಂಬ ಯಾರಾಗಿದ್ದಾರೆ? ತಂದೆ ಹೇಳ್ತಾ ಇದ್ದಾರೆ, ಇವರು ಬ್ರಾಹ್ಮಣಿ ಆಗಿದ್ರು, ಜ್ಞಾನೇಶ್ವರಿ ಇದ್ರು, ನಂತರ ಸತ್ಯೋಗದಲ್ಲಿ ರಾಜರಾಜೇಶ್ವರಿ ಆಗ್ತಾರೆ. ನೀವು ಈ ತರ ಆಗ್ತೀರಿ. ಒಳ್ಳೇದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಧಾರಣೆಗೋಸ್ಕರ ಮುಖ್ಯ ಸಾರ. ಆತ್ಮದಲ್ಲಿ ಯಾವ ತಮೋ ಪ್ರಧಾನತೆಯ ಸಂಸ್ಕಾರ ಇದೆ ಅದನ್ನು ನೆನಪಿನ ಬಲದಿಂದ ಪರಿವರ್ತನೆ ಮಾಡ್ಕೋಬೇಕು. ಸತೋ ಪ್ರಧಾನ ಆಗಬೇಕು. ಎರಡನೇದು, ತಂದೆಯಿಂದ ರಾಜ್ಯದ ಆಸ್ತಿ ಪಡೆಯೋದಕ್ಕೆ ಸದಾ ಸುಪುತ್ರ ಮಗು ಆಗಿ ಶ್ರೀಮತ್ ಅನುಸಾರ ನಡಿಬೇಕು. ಸತ್ಯ ತಂದೆ ಜೊತೆ ಸತ್ಯವಾಗಿರಬೇಕು. ಮಾತ್ಪಿತಾರವರನ್ನ ಪೂರ್ಣ ಅನುಕರಣೆ ಮಾಡಬೇಕು. ಜ್ಞಾನ ರತ್ನಗಳ ದಾನ ಮಾಡ್ತಾ ಇರಬೇಕು. ವರದಾನ ಆಗಿದೆ, ತಮ್ಮ ಪರಿವರ್ತನೆ ಮೂಲಕ ನಿರಂತರ ವಿಜಯದ ಅನುಭೂತಿ ಮಾಡುವಂಥ ಸತ್ಯ ಸೇವಾದಾರಿ ಆಗಿರಿ. ಹೇಗೆ ನಿರಂತರ ಯೋಗಿ ಆಗ್ತಾರೆ ಹಾಗೆ ನಿರಂತರ ವಿಜಯಿ ಆದಾಗ ಸತ್ಯ ಸೇವಾದಾರಿ ಆಗ್ತಾರೆ. ಏಕೆಂದರೆ ವಿಜಯಿ ಆತ್ಮ ಯಾವಾಗ ಪ್ರತಿ ಸಂಕಲ್ಪ, ಪ್ರತಿ ಹೆಜ್ಜೆಯಲ್ಲಿ ವಿಜಯದ
ಅನುಭವ ಮಾಡ್ತಾರೆ ಅಂದರೆ ಅವರ ಪರಿವರ್ತನೆ ನೋಡಿ ಅನೇಕ ಆತ್ಮಗಳ ಸೇವಾಸ್ವತ ಆಗುವುದು, ಅವರ ನಯನಗಳು ಆತ್ಮೀಯತೆ ಅನುಭವ ಮಾಡಿಸ್ತದೆ. ಚಲನೆ ತಂದೆಯ ಚರಿತ್ರೆಯ ಸಾಕ್ಷಾತ್ಕಾರ ಮಾಡಿಸ್ತದೆ. ಮಸ್ತಕದಿಂದ ಮಸ್ತಕಮಣಿಯ ಸಾಕ್ಷಾತ್ಕಾರ ಆಗುವುದು. ಈ ರೀತಿ ತಮ್ಮ ಅವ್ಯಕ್ತ ಚಹರೆಯಿಂದ ಸೇವೆ ಮಾಡುವಂಥ ವಿಶೇಷ ಆತ್ಮನೇ ಸತ್ಯ ಸೇವಾದಾರಿ ಎಂದು ಕರೆಯೋದು. ಶ್ಲೋಗನ್: ವಿಶೇಷತೆಗಳು ಹಾಗೂ ಗುಣ ಇದು ದಾತನ ಕೊಡುಗೆಯಾಗಿದೆ. ದಾತನನ್ನು ನೋಡಿ, ವ್ಯಕ್ತಿಯನ್ನು ಅಲ್ಲ. ಒಂದು ವ್ಯಕ್ತಿಯಲ್ಲಿ ಒಳ್ಳೆ ಗುಣ ಇದ್ರೆ ಅವ್ರನ್ನೇ ಹೊಗಳ್ತಾ ಅವ್ರನ್ನೇ ನೋಡಬೇಡಿ. ಆ ವಿಶೇಷತೆ ಕೊಡೋನು ದಾತ ಪರಮಾತ್ಮ, ಅವನನ್ನ ನೋಡಿ. ಅವ್ಯಕ್ತ ಸೂಚನೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡೋದು ಹೇಗೆ? ಆತ್ಮಿಕ ಸ್ಥಿತಿಯ ಅನುಭವದ ಅಭ್ಯಾಸದಿಂದ ವಾಯುಮಂಡಲ ಆತ್ಮಿಕ ಮಾಡಿದಾಗ ಹಾಗೂ ಎಲ್ಲ ಮಾತುಗಳು ಸ್ವತಃ ಸರಿ ಹೋಗುವವು, ಎಲ್ಲ ಏಕಮತ ಏಕರಸ ಆಗುವವು ಹಾಗೂ ಮಾಯೇನೂ ಬರೋದಿಲ್ಲ. ಏಕೆಂದರೆ ವಾತಾವರಣ ಶಕ್ತಿಶಾಲಿ ಆಗಿರುವುದು. ವಾತಾವರಣ ಶಕ್ತಿಶಾಲಿ ಮಾಡೋದಕ್ಕೆ ನೆನಪಿನ ಕಾರ್ಯಕ್ರಮ ಮಾಡಿ ಹಾಗೂ ಪರಸ್ಪರರಲ್ಲಿ ಉನ್ನತಿಗೆ ಆತ್ಮಿಕ ಸಂಭಾಷಣೆಯ ಸ್ನೇಹ ಮಿಲನ ಮಾಡಿ, ಧಾರಣೆಯ ಕ್ಲಾಸಸ್ ಮಾಡಿ, ಆತ್ಮಿಕ ಸಂಭಾಷಣೆಯ ಕ್ಲಾಸಸ್ ಮಾಡಿ, ಆಗ ಸಫಲತೆ ಸಿಗುವುದು. ಒಳ್ಳೆಯದು. ಓಂ ಶಾಂತಿ.